ಹಲೋ ಇಂಟರ್ನೆಟ್, ವೆಲ್ಕಮ್ ಬ್ಯಾಕ್ ಟು ಕಸ್ಟಮರ್ಸ್. ನಾನು ಕಿರಣ್. ನಾವು ಇವತ್ತು 60,000 ರೂಪಾಯಿಗೆ ಏನು ಕಂಪ್ಯೂಟರ್ ಗೇಮಿಂಗ್ ಪಿ ಸಿ ಏನು ಬರುತ್ತೆ ನಾನು ನಿಮ್ಗೆ ಹೇಳ್ತೀನಿ. ಏನು ಕಾಂಪೊನೆಂಟ್ಸ್ ಯೂಸ್ ಮಾಡುತ್ತೆ, ಯಾವ ಥರ ಅಸೆಂಬಲ್ ಮಾಡಬೇಕು, ಏನಿದೆ, ಒಂದು ಕಂಪ್ಲೀಟ್ ಪಿ ಸಿ ಬಿಲ್ಡ್ ಗೈಡ್ ಇದು. ಸೊ ಬನ್ನಿ ಪಿ ಸಿದೊಂದು ಬೀರೋಲ್ ನೋಡ್ಕೊಂಬರೋಣ, ವಾಪಸ್ ವಿಡಿಯೋಗೆ ಬಂದು ಏನಾಗಿದೆ ನೋಡೋಣ. Through the highways till my shadow turns to sun rays, and on we'll go through the wastelands, through the highways, and on we'll go. ಸೊ ನಾವಿವತ್ತು ಏನು ಯೂಸ್ ಮಾಡ್ತಿದ್ದೀವಿ ಕಂಪ್ಯೂಟರ್ನ ಅಸೆಂಬಲ್ ಮಾಡೋಕ್ಕೆ, ಯಾವ ಕಾಂಪೊನೆಂಟ್ಸ್ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳೋಣ. ಸೊ ಫಸ್ಟ್ ಕಾಂಪೊನೆಂಟ್ ಬಂದು ನಮ್ಮ ಪ್ರಾಸೆಸರ್. ಇದು ಬಂದು ಕೋರ್ i5-10400F ಪ್ರಾಸೆಸರ್. ಈ ಪರ್ಟಿಕ್ಯುಲರ್ ಮಾರ್ಕೆಟಲ್ಲಿ ಈ ಪ್ರಾಸೆಸರ್ ನಿಮಗೆ ಅರೌಂಡ್ 10,800 ರೂಪೀಸ್ಗೆ ಸಿಗುತ್ತೆ. ಸೊ 10,800 ರೂಪೀಸ್ಗೆ ನಿಮಗೆ 6 ಕೋರ್ 12 ಥ್ರೆಡ್ 4.3 GHz ಇಂಟೆಲ್ ಗುಡ್ IPC ಚಿಪ್ ಸಿಗ್ತಿದೆ ಅಂತ ಅಂದರೆ ಇದು ಯಾವತ್ತೂ ಆಗಿರಲಿಲ್ಲ. ಇವಾಗ ಮಾರ್ಕೆಟ್ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ನಿಮ್ಗೆ ಈ ಪ್ರಾಸೆಸರ್ 10,800 ರೂಪಾಯಿಗೆ ಸಿಗುತ್ತೆ. ಪೀಸ್ಫುಲ್ಲಾಗಿ ತೊಗೊಂಡು ಇದಕ್ಕೆ ಮದರ್ ಬೋರ್ಡ್ ತೊಗೊಬೇಕಲ್ಲ ನೀವು. ಸೊ ಮದರ್ ಬೋರ್ಡಲ್ಲಿ ಏನು ಮಾಡಬೇಕು, ಮದರ್ ಬೋರ್ಡ್ ತೊಗೊಳ್ತೀರಾ. ಸೊ ನಾನೇನು ಮಾಡ್ತಿದ್ದೀನಿ, 60,000 ರೂಪಾಯಿ ಬಜೆಟ್ ರೇಂಜಲ್ಲಿ ಐ ಕಾಂಟ್ ಸ್ಪೆಂಡ್ ಲೈಕ್ 20,000 30,000 ಮದರ್ ಬೋರ್ಡ್ಗೆ ಆಗೋಲ್ಲ. ಸೊ ಈ ಮದರ್ ಬೋರ್ಡ್ ಚೂಸ್ ಮಾಡ್ತಿದ್ದೀನಿ. ಇದು ಬಂದು MSI H510M A Pro ಮದರ್ ಬೋರ್ಡ್. ಈ ಮದರ್ ಬೋರ್ಡಲ್ಲಿ ನಮಗೆ 2 RAM ಸ್ಲಾಟ್ ಬರುತ್ತೆ. ಅಪ್ ಟು ಕೋರ್ i7 ಸಪೋರ್ಟ್ ಮಾಡುತ್ತೆ, ಬಟ್ ಹಾಕ್ಬಿಡಿ i5 ಸಾಕು ಇದಕ್ಕೆ. ಸೊ i5 ಪ್ರಾಸೆಸರ್ ಹಾಕ್ತಿದ್ದೀನಿ ಮದರ್ ಬೋರ್ಡಲ್ಲಿ. 2 RAM ಸ್ಲಾಟ್ಸ್ ಬರುತ್ತೆ, ಮತ್ತು PCI Gen 4 ಕಂಪ್ಯಾಟಬಲ್ ಮದರ್ ಬೋರ್ಡು. ನೀವು RX 6500 6600 ಹಾಕಿದ್ರೂ ಪೀಸ್ಫುಲ್ಲಾಗಿ ಓಡುತ್ತೆ ಈ ಮದರ್ ಬೋರ್ಡಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. PCI Gen 4 ಮದರ್ ಬೋರ್ಡು. ಆಮೇಲೆ ಎಂಟ್ರಿ ಲೆವೆಲ್ ಮದರ್ ಬೋರ್ಡಲ್ಲಿ ತುಂಬ ಒಳ್ಳೆ VRM ಇದೆ ಈ ಮದರ್ ಬೋರ್ಡ್ಗೆ. ವೋಲ್ಟೇಜ್ ರೆಗ್ಯುಲೇಷನ್ ಮಾಡ್ಯೂಲು, ಮತ್ತು ಆರಾಮಾಗಿ ಖುಷಿಯಾಗಿ ಓಡುತ್ತೆ ಮದರ್ ಬೋರ್ಡ್, ಏನು ಪ್ರಾಬ್ಲಮ್ ಕೊಡಲ್ಲ. ಸೊ ಮದರ್ ಬೋರ್ಡ್ ಆಯಿತು. ನಾವೇನು ಮಾಡ್ತಿದ್ದೀವಿ ನೆಕ್ಸ್ಟು, ರ್ಯಾಮ್ಗಾಗಿ ನಾವು ಯೂಸ್ ಮಾಡ್ತಿದ್ದೀವಿ. ಇದು ಸ್ಕಿಲ್ ತೋರಿಸ್ತಾ ಇದ್ದೀನಿ. ನಾವು ಯೂಸ್ ಮಾಡೋದು XPG D30 3200 MHz CL16 RAM ಯೂಸ್ ಮಾಡ್ತೀವಿ. 16 GB RAM ಯೂಸ್ ಮಾಡ್ತಿದ್ದೀವಿ. ಒಂದೇ ಸ್ಲಾಟಿಗೆ ಹಾಕ್ತಿದ್ದೀವಿ. ಏನಕ್ಕಂದರೆ ಕಸ್ಟಮರ್ಗೆ ಫ್ಯೂಚರಲ್ಲಿ ಅಪ್ಗ್ರೇಡ್ ಮಾಡಬೇಕು, 32 GB ಅಪ್ಗ್ರೇಡ್ ಮಾಡ್ಕೊಳ್ಳಿ. ಇವಾಗ 1 RAM ಸ್ಲಾಟ್ ಮಾತ್ರ ಕವರ್ ಮಾಡ್ತೀನಿ, 16 GB RAM ಹಾಕ್ತೀನಿ. ಸೊ ಬರೀ ಇಷ್ಟೇ ಆಗಿಬಿಟ್ರೆ ಕಂಪ್ಯೂಟರ್ ಆಗಲ್ಲ. ಸೊ ಕಂಪ್ಯೂಟರ್ನ ಅಸೆಂಬಲ್ ಮಾಡಬೇಕಂತಂದರೆ ನಮಗೆ ಬೇರೆ ಕಾಂಪೊನೆಂಟ್ಸ್ ಬೇಕು. ಸ್ಟೋರೇಜ್ ಕಡೆ ಬಂದಾಗ ನಾವು ಯೂಸ್ ಮಾಡ್ತಿದ್ದೀವಿ XPG S5 M.2 NVMe SSD 2100 ಮೆಗಾ ಟ್ರಾನ್ಸ್ಫರ್ಸ್ವರೆಗೂ ಸ್ಪೀಡ್ ಹೋಗುತ್ತೆ. ಮತ್ತು ಪ್ರೈಸು ತುಂಬ ಕಡಿಮೆ ಇದೆ, ಅರೌಂಡ್ 2700 ರೂಪೀಸ್ಗೆಲ್ಲ ನಿಮಗೆ ಸಿಗುತ್ತೆ. SSD ತುಂಬ ಒಳ್ಳೆ SSD, ಮತ್ತು 5 ವರ್ಷ ವಾರಂಟಿ ಇರುತ್ತೆ. ಏನು ಪ್ರಾಬ್ಲಮ್ ಬರೋಲ್ಲ, ಆರಾಮಾಗಿ ಪೀಸ್ಫುಲ್ಲಾಗಿ ಯೂಸ್ ಮಾಡಿ. ಏನೋ ಪ್ರಾಬ್ಲಮ್ ಅಂದರೆ ನನಗೆ ಫೋನ್ ಮಾಡಿ, ನಾನು ರಿಸಾಲ್ವ್ ಮಾಡಿಕೊಡ್ತೀನಿ. ಮತ್ತು ಸ್ಟೋರೇಜ್ಗಾಗಿ ಬರೀ SSD ಹಾಕ್ಬಿಟ್ರೆ ಏನು, 1 TB ಹಾರ್ಡ್ ಡ್ರೈವ್ ಹಾಕ್ತಿದ್ದೀನಿ. 1 TB ಹಾರ್ಡ್ ಡ್ರೈವು WD 7200 RPM ಹಾರ್ಡ್ ಡ್ರೈವ್ ಹಾಕ್ತಿದ್ದೀನಿ. 2 ವರ್ಷ ವಾರಂಟಿ ಬರುತ್ತೆ. ಸೂಪರ್. ಗೇಮಿಂಗ್ ಪಿ ಸಿಗೆ ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟ್ ಅಂದರೆ ಒಂದು ಗ್ರಾಫಿಕ್ಸ್ ಕಾರ್ಡು. ಇಟ್ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪಾರ್ಟ್ ಅಂತ ಹೇಳ್ಬೋದು. ಸೊ RTX 2060 ಗ್ರಾಫಿಕ್ಸ್ ಕಾರ್ಡ್ ಯೂಸ್ ಮಾಡ್ತಿದ್ದೀವಿ. 6 GB ಕಾರ್ಡು 25,000 ರೂಪಾಯಿ ಬಜೆಟಲ್ಲಿ. ಇದಕ್ಕಿಂತ ಚೆನ್ನಾಗಿರೋ ಕಾರ್ಡ್ ನಿಮಗೆ ಸಿಗೋಲ್ಲ. RX 580 ಸಿಗುತ್ತೆ, 24,000 ರೂಪಾಯಿ ಸಮಥಿಂಗ್ ಸಿಗುತ್ತೆ. ಅದು 8 GB ಕಾರ್ಡು. ಬಟ್ ಇವಾಗ ಈ ಪರ್ಪಸ್ಗೆ ನಾನು ಯೂಸ್ ಮಾಡಿದ್ದು RTX 2060 6 GB Zotac ಗೇಮಿಂಗ್ ಟ್ವಿನೆಡ್ ಜೋಸಿ ವರ್ಷನ್ ಯೂಸ್ ಮಾಡ್ತಿದ್ದೀನಿ. ಸರಿನಾ? ಸೊ ಇದಾದಮೇಲೆ ಇದನ್ನೆಲ್ಲದಕ್ಕೂ ಪವರ್ ಮಾಡಬೇಕಂತ ನಾವು ಒಂದು ಪವರ್ ಸಪ್ಲೈ ಯೂಸ್ ಮಾಡ್ತಿದ್ದೀವಿ. ಆ ಪವರ್ ಸಪ್ಲೈ ಬಂದು Antec NE650 ಪವರ್ ಸಪ್ಲೈ ಯೂಸ್ ಮಾಡ್ತಿದ್ದೀವಿ. NE650 ಪವರ್ ಸಪ್ಲೈ 80+ ಬ್ರಾಂಜ್ ಸರ್ಟಿಫೈಡ್ ಪವರ್ ಸಪ್ಲೈ. ಇದು 5 ವರ್ಷ ವಾರಂಟಿ. ಬ್ಲಾಸ್ಟರು ತೊಗೊಂಬಂದ್ಕೊಡಿ, ಹ್ಯಾಂಡ್ ಟು ಹ್ಯಾಂಡ್ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ಕ್ಯಾಬಿನೆಟ್ಗಾಗಿ ನಾವು MSI Vampric 100R ಕ್ಯಾಬಿನೆಟ್ ಯೂಸ್ ಮಾಡ್ತಿದ್ದೀವಿ. MSI Vampric 100R ಕ್ಯಾಬಿನೆಟ್ 5,000 ರೂಪಾಯಿ ಕ್ಯಾಬಿನೆಟ್. ನೀವು ಅದು ಯೂಸ್ ಮಾಡಿಬಿಡಿ, ಅದಕ್ಕೆ 60,000 ರೂಪಾಯಿ ಬಜೆಟ್ ಎಕ್ಸೀಡ್ ಆಗಿಬಿಡುತ್ತೆ. ನೀವು AntEsports 120 AG ಇಲ್ಲ 130 AG ಯೂಸ್ ಮಾಡಿ, ಅರೌಂಡ್ 2500 2700 ಸಿಗುತ್ತೆ. ತುಂಬ ಒಳ್ಳೆ ಕ್ಯಾಬಿನೆಟ್ಸ್, ಅವನು ಆರಾಮಾಗಿ ಯೂಸ್ ಮಾಡಿ. ಕೂಲರ್ಗೋಸ್ಕರ ನಾವು AntEsportsದು ICE 500 ಕೂಲರ್ ಯೂಸ್ ಮಾಡ್ತಿದ್ದೀವಿ. 512 612 ಕೂಲರ್, ಆ ಸೀರೀಸ್ ಕೂಲರ್ ಯೂಸ್ ಮಾಡ್ತಿದ್ದೀವಿ. ತುಂಬ ಒಳ್ಳೆ ಬಜೆಟ್ ಲೆವೆಲ್ ಕೂಲರ್. 1,200 ರೂಪಾಯಿ 1,300 ಸಿಗುತ್ತೆ. ತುಂಬ ಒಳ್ಳೆ ಕೂಲರ್, ಪರ್ಚೇಸ್ ಮಾಡ್ಬೋದು, ನೀವೇನು ಪ್ರಾಬ್ಲಮ್ ಇಲ್ಲ. ಸೊ ಇದಾದಮೇಲೆ ಎಲ್ಲ ಕಾಂಪೊನೆಂಟ್ಸ್ ಏನಿದೆ ಎಲ್ಲ ಹೇಳಿದೆ, ಪೀಸ್ಫುಲ್ಲಾಗಿ ಎಲ್ಲ ಸೆಟಲ್ ಆಗಿದೆ. ಈ ಕಂಪ್ಯೂಟರ್ನ ಅಸೆಂಬಲ್ ಕೂಡ ಮಾಡಬೇಕು, ಯಾಕಂದರೆ ಅದಕ್ಕದೇ ಜಂಟ್ಗಳಲ್ವಲ್ಲ. ಸೊ ಇವಾಗ ಅಸೆಂಬಲ್ ಮಾಡಬೇಕಂದ್ರೆ ಏನು ಮಾಡಬೇಕು ನಾನು ವೀಡಿಯೋದಲ್ಲಿ ಹೇಳ್ತೀನಿ.
ಸೊ ಪಿ ಸಿಯನ್ನು ಅಸೆಂಬಲ್ ಮಾಡಿದ್ವಿ. ಅಸೆಂಬಲ್ ಮಾಡೋದು ಯಾವ ಥರ ಕಾಣಿಸುತ್ತೆ ಅನ್ನೋದು ನೋಡಿದ್ವಿ, ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೆ, ಯಾವ ಥರ ಬಿಹೇವ್ ಮಾಡುತ್ತೆ ಕಂಪ್ಯೂಟರ್ ಅಂತ ನೋಡೋಣ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಪ್ರಾಸೆಸರ್ನ ಸ್ಟ್ರೆಸ್ ಮಾಡೋಕ್ಕೋಸ್ಕರ ಸಿನಿಬೆಂಚ್ R20 ಯೂಸ್ ಮಾಡ್ತೀನಿ. ಸಿನಿಬೆಂಚ್ R23 ಯೂಸ್ ಮಾಡ್ತೀನಿ. ಇದರಲ್ಲಿ ಸಿನಿಬೆಂಚ್ R20 ಮತ್ತು ಟೆಂಪ್ರೇಚರ್ ಮಾನಿಟರ್ ಮಾಡೋಕ್ಕೆ ಹಾರ್ಡ್ವೇರ್ ಮಾನಿಟರ್ ಯೂಸ್ ಮಾಡ್ತೀನಿ. ಎರಡು ಕಂಬೈನ್ ಮಾಡಿ ನಾನು CPU ಮೇಲೆ ಸ್ಟ್ರೆಸ್ ಹಾಕ್ತೀನಿ. CPU ಫುಲ್ 100% ಸ್ಟ್ರೆಸ್ ಹಾಕಿದ್ಮೇಲೂ ನಮ್ಮ ಪ್ರಾಸೆಸರ್ 65 ಡಿಗ್ರಿ ಸೆಲ್ಸಿಯಸ್ ಮೇಲೆ ದಾಟಿಲ್ಲ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಅದು. ಮತ್ತು ನಮಗೆ ಡೀಸೆಂಟ್ ಸ್ಕೋರು ಸಿಗುತ್ತೆ. 4 GHz 4.2 GHzವರೆಗೂ ಬೂಸ್ಟ್ ಆಗ್ತಿದೆ. ಪೀಸ್ಫುಲ್ಲಾಗಿ ಎಲ್ಲ ವರ್ಕ್ ಆಗ್ತಿದೆ ಕಂಪ್ಯೂಟರ್. ಒಂದು ಸತಿ ಹ್ಯಾಂಗ್ ಆಗಿಲ್ಲ, ಒಂದು ಸತಿ ಬ್ಲೂ ಸ್ಕ್ರೀನ್ ಬಂದಿಲ್ಲ. ಮತ್ತು ಗ್ರಾಫಿಕ್ಸ್ ಕಾರ್ಡ್ ಕಡೆ ಬಂದರೆ ನಮ್ಮ ಗ್ರಾಫಿಕ್ಸ್ ಕಾರ್ಡ್ಗೋಸ್ಕರ ನಾವು ಯೂನಿಜಿನ್ ಹೆವೆನ್ ಮತ್ತು ಹಾರ್ಡ್ವೇರ್ ಮಾನಿಟರ್ ಎರಡು ಕಂಬೈನ್ ಮಾಡಿ ಮಾಡ್ತಿದ್ದೇವೆ. ಸೊ ಯೂನಿಜಿನ್ ಹೆವೆನಲ್ಲಿ ನಮಗೆ FPS ರಿಸಲ್ಟ್ಸು ಮತ್ತು ಯಾವ ಥರ ಬಿಹೇವ್ ಮಾಡುತ್ತೆ, ಯಾವ ಥರ ಫ್ರೀಕ್ವೆನ್ಸಿ ಎಲ್ಲ ನಮಗೆ ಆಲ್ರೆಡಿ ಕೊಟ್ಬಿಡುತ್ತೆ ಡೇಟಾ. ಸೊ ಇದರಲ್ಲಿ ಈ ಟೆಸ್ಟಲ್ಲಿ ನಾವು 100% ಲೋಡ್ ಹಾಕಿ ಎಲ್ಲ ಅಲ್ಟ್ರಾ ಸೆಟ್ಟಿಂಗ್ಸ್ ಎಲ್ಲ ಮಾಡಿ ಇಟ್ಟರು ಗ್ರಾಫಿಕ್ಸ್ ಕಾರ್ಡು ಅರೌಂಡ್ 65 to 70 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಇತ್ತು. ಮತ್ತು ಈ ಗ್ರಾಫಿಕ್ಸ್ ಕಾರ್ಡ್ 0 RPM ಮೋಡ್ ಬರುತ್ತೆ. ಅದೆಲ್ಲ ಬಿಡಿ, ನಿಮ್ಮ ಆಮೇಲೆ ಹಂಗೆ ಹೇಳ್ತೀನಿ ನಾನು. 0 RPM ಮೋಡಲ್ಲಿ ಬರುತ್ತೆ. ಫುಲ್ ಡೆಫಾಲ್ಟ್ ಫ್ಯಾನ್ ಕರ್ವಲ್ಲಿ ನಿಮಗೆ ಅರೌಂಡ್ 65 ಡಿಗ್ರಿ to 70 ಡಿಗ್ರಿ ಸೆಲ್ಸಿಯಸ್ ಮೇಂಟೈನ್ ಮಾಡ್ತಿತ್ತು ಕಾರ್ಡು. ತುಂಬ ಒಳ್ಳೆ ಗ್ರಾಫಿಕ್ಸ್ ಕಾರ್ಡ್ ಇತ್ತದು. ಸೊ ಪರ್ಫಾರ್ಮೆನ್ಸು ಆಲ್ಮೋಸ್ಟ್ ಸೂಪರ್ ಆಗಿತ್ತು. ಸೊ ಇವೆರಡು ಕಾಂಬೈನಲ್ಲಿ ಮಾಡಿರೋ PC ಎಲ್ಲೂ ಕ್ರ್ಯಾಶ್ ಆಗಿಲ್ಲ, ಏನೂ ಇಲ್ಲ, ತುಂಬ ಪೀಸ್ಫುಲ್ಲಾಗಿ ಓಡ್ತಿದೆ ಕಂಪ್ಯೂಟರು. ಈ ಕಂಪ್ಯೂಟ್ರಲ್ಲಿ ನೀವು ಏನು ಮಾಡ್ಬೋದು, ಗೇಮ್ ಮಾಡಿ, ವಿಡಿಯೋ ಕ್ರಿಯೇಟ್ ಮಾಡಿ, ಆಫ್ಟರ್ ಎಫೆಕ್ಟ್ಸ್ ಯೂಸ್ ಮಾಡಿ, ಇಲ್ಲ ಆ್ಯನಿಮೇಷನ್ ಮಾಡಿ, ರೆಂಡ್ರಿಂಗ್ ಮಾಡಿ, ಇಲ್ಲ ಅಂತಂದರೆ ನಿಮಗೆ ಬೇಕಂತಂದರೆ ನೀವು ವರ್ಚುವಲ್ ಮಿಷಿನ್ಸ್ ಕ್ರಿಯೇಟ್ ಮಾಡಿ ಲಿನಕ್ಸ್ ಮಾಡ್ತೀರಾ ಅಂದರೂ ಮಾಡ್ಬೋದು. ಸೊ ಎಲ್ಲ ವರ್ಕ್ಲೋಡ್ಗೂ 60,000 ರೂಪಾಯಿಗೆ ಏನು ಬೆಸ್ಟ್ ಕಂಪ್ಯೂಟರ್ ಬರುತ್ತೆ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕು, ಶೇರು, ಸಬ್ಸ್ಕ್ರೈಬು ಅಕ್ಕಪಕ್ಕ ಎಲ್ಲರಿಗೂ ಮಾಡಿಬಿಡಿ. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಏನು ಮಾಡ್ತೀರಾ, ಆವಾಗ ನೆಕ್ಸ್ಟ್ ವೀಡಿಯೋ ಬರ್ತಿರಲ್ಲ, ನೆಕ್ಸ್ಟ್ ವೀಡಿಯೋ ಬಂದಾಗಲೂ ನೋಡಿ. ಸೊ ಇದಾಯಿತು. ನಿಮಗೆ ಇದೇ ಥರ ಕಂಪ್ಯೂಟರ್ಸ್ ಏನಾರು ಅಸೆಂಬಲ್ ಮಾಡಬೇಕು, ಏನಾರ ರಿಕ್ವೈರ್ಮೆಂಟ್ ಇದ್ದರೆ ನಮ್ಮ ನಂಬರ್ ತಗೊಳ್ಳಿ 9739994217. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸಿಗ್ನಲ್, ಎಲಿಮೆಂಟ್ನಲ್ಲೂ ಇದ್ದೀವಿ. ನಿಮಗೆ ಏನಾರು ಡೌಟ್ಸ್ ಇದ್ದರೆ ನೀವು ನನಗೆ ಫೋನ್ ಮಾಡ್ಬೋದು, ಇಲ್ಲ ಯಾವುದೇ ಪ್ಲ್ಯಾಟ್ಫಾರ್ಮ್ ಕೆಳಗಡೆ ಲಿಂಕಲ್ಲಿರೋ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಮೆಸೇಜ್ ಮಾಡು, ನಾವು ರಿಪ್ಲೈ ಮಾಡ್ತೀವಿ. ಮತ್ತು ಇನ್ನೇನಾರು ಬೇರೆ ಏನೋ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಆ ಡೌಟ್ನ. ಈಗ ನಾನು ಹೋಗ್ತೀನಿ, ವಿಡಿಯೋ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಬಾಯ್ ಬಾಯ್. Through the highways till my shadow turns to sun